ಹಣ್ಣು ಕಟ್ ಮಾಡಿರೋದೆಲ್ಲ ತಂದು ಹಿಂಗೆ ಫುಟ್ಪಾತ್ ಬಿಸಾಕಿದ್ದಾರೆ ಬಿಡಿ ಮಕ್ಕಳು. ಅಲ್ಲೂ ಇದೆ, ಆ ಕಡೆನೂ ಇದೆ, ಇಲ್ಲೂ ಇದೆ. ಆ್ಯಕ್ಚುಲಿ ಸ್ಟೋರಿ ಹೇಳಕ್ಕೆ ತೆಗೆದಿದ್ದು ಸಾಯಂಕಾಲದ್ದು. ಈಗ ಆಲ್ರೆಡಿ ಮಳೆ ಬರ್ತಾಯಿದೆ. ಮಧ್ಯರಾತ್ರಿ 12:30 1 ಗಂಟೆವರೆಗೂ ಗಲಾಟೆ ಮಾಡ್ತಾಯಿದ್ರು. ಅಪ್ರಾಕ್ಸಿಮೇಟ್ 2:30ಗೆ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಯಿತು ಜೋರಾಗಿ. ಕರೆಕ್ಟಾಗಿ 4 o'clockಗೆ ಗುಡುಗೋದಕ್ಕೆ ಸ್ಟಾರ್ಟ್ ಆಯಿತು. 5 ಗಂಟೆಗೆ ಮಳೆ ಬರ್ತಾಯಿದೆ. 5 ಗಂಟೆ ಇನ್ನೂ ಇಲ್ಲ, ಆಗಲೇ ಮಳೆ ಬರ್ತಾಯಿದೆ. 4:45 ಆ್ಯಕ್ಚುಲಿ. 4:15ಗೆ ಮಳೆ ಬಂದಿದೆ ಆ್ಯಕ್ಚುಲಿ. ಹಾಗಾದ್ರೆ 4 ಗಂಟೆಗೆ ಹನಿ ಆಗ್ತಾಯಿತ್ತು. ಈಗ ಮಳೆ ಬಂದಿರೋದಿಲ್ಲ ಆಲ್ರೆಡಿ. ಈಗ ಅಲ್ಲೆಲ್ಲ ಮಳೆ ಬಿದ್ದಿದೆ ಆಲ್ರೆಡಿ. 4 ಗಂಟೆಗಳ ಮಳೆ ಬಂದಿದೆ. ಮಳೆ ಹನಿ 4 ಗಂಟೆಗೆ ಆಗ್ತಾಯಿತ್ತು. ಇದು ಪ್ಯಾಕಿಂಗ್ ಎಲ್ಲ 4 ಗಂಟೆಗೆ ಮಾಡಿ ಮುಗಿಸ್ಬಿಟ್ಟಿದೆ ಆಲ್ರೆಡಿ. ಮುಂದೆ ಮತ್ತೆ ಮುಂಚೆ ಡೇಟ್ ಹೇಳ್ತೀನಿ. ಮಳೆ ನಿದ್ದೆ ಮ್ಯಾಕ್ಸಿಮಮ್ ಅಂದರೆ 2 ಅವರ್ಸಿಂದ 3 ಅವರ್ಸ್ ಮಾಡಿರ್ತೀರಿ. 2 ಅವರ್ಸ್ ಮಾಡಿರ್ಬೋದು, ಮ್ಯಾಕ್ಸಿಮಮ್ 3 ಅವರ್ಸ್ ಮಾಡಿರೋ ಡೌಟ್. ಪೊಲೀಸರೇ ಸರಿ, ಒಳಗೆ ಅಚ್ಚುಕಟ್ಟಾಗಿ ಸೊಳ್ಳೆ ಪರದೇನು ಮಲಿಕೊಂಬಿಟ್ಟಾರ ಅದಾಗ. ಎಲ್ಲ ಕಿಶೋರ ಓಡಾಡ್ತಾವನು ಆಲ್ರೆಡಿ. ಎಷ್ಟು ಬೇಗ ರೆಡಿಯಾಗಿ ಬಂದಿರ್ತಾರೆ ಊರು ಸುತ್ತಕ್ಕೆ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಚಾರ್ಜರ್ ಆನ್ ಮಾಡೋದೇ ಅಭ್ಯಾಸನೇ ಮಾಡಿಬಿಟ್ರು. ಡಿಫಾಲ್ಟ್ ಮಧ್ಯರಾತ್ರಿಲಿ ಯಾರು ಚಾರ್ಜ್ ಮಾಡ್ಕೊಬಾರ್ದು ಬಡ್ಡಿ ಮಕ್ಕಳಂಗೆ. ಇಂಥ ಊಟ ಕಿಚ್ಚಿರಬಾರ್ದು. ಇಷ್ಟಲಾಗ ಕಾಲು ಹಾಕೋದ್ಬಿಟ್ರೆ ಯಾರೇ ಬಿಳಿ ಬಟ್ಟೆ ಹಾಕೊಂಡು. ಬೆಳಿ ಕರಿತೀವಕ್ಕೆ ಚಡ್ಡಿ ತರಿಸೋಕೆ. ಮುಸ್ಲಿಮ್ಸ್ ಅದು ಮುಂದೆ ರಾಂಗ್ ವೇ ಬರ್ತಾ ಇರೋದು. ಇಲ್ಲಿ ಒಂಚೂರು ಮಳೆ ಇಲ್ಲ ಗುರು, ಒಂಚೂರು ಮಳೆ ಬಿದ್ದಿದ್ದು ವಾತಾವರಣ ಇಲ್ಲ. ಇಲ್ಲಿ ರಸ್ ರೋಡಲ್ಲಿದ್ದೀನಲ್ಲ, ಒಂಚೂರು ಮಳೆ ಬಿದ್ದಿದ್ದು ವಾತಾವರಣ ಇಲ್ಲ. ಅಲ್ಲೇ ಎಂಡ್ ಮಳೆ. ಸಿಟಿ ಬಸ್ ಸ್ಟ್ಯಾಂಡಿಂದ ಇನ್ನೂ 6 ಗೇಟ್ಗೆ ಮಳೆ ಎಂಡಾಗೋಗಿದೆ. 6 ಗೇಟಿಂದ ಸ್ವಲ್ಪ ಮುಂದೆ ಪಾರ್ಕ್ ಇದೆಯಲ್ಲ, ಅಲ್ಲಿ ವಿಷ್ಣುವರ್ಧನ್ ಪಾರ್ಕ್, ಅಲ್ಲೂ ಮಳೆ ಬಿದ್ದಿಲ್ಲ. ಅಲ್ಲಿಂದ ಸ್ವಲ್ಪ ಹಿಂದಿಕ್ಕಾದಂಗೆ ಮಳೆ ಬಿದ್ದಿದೆ ಅಂತ ಫೀಲೇ ಇಲ್ಲ ಇಲ್ಲಿ. ಬೆಳಗ್ಗೆ ಮಲಗೋಕ್ಕೂ ಬಿಡದೆ ಬಡ್ಡಿ ಮಕ್ಕಳು ಕಾಟ ಕೊಡ್ತಿದ್ದಾರೆ. 2 ಗಂಟೆ ರಾತ್ರಿಗೇ ಗಾಳಿ ಬರ್ತಾ ಜೋರಾಗಿ ಬೀಸ್ತಾಯಿತ್ತು. ಎಲ್ಲಿ ಮರ ಬಿದ್ದು ಊಟದ ಒಂದು ರೇಂಜಿಗೆ ಬೀಳಿಸ್ತಾಯಿತ್ತು ಮಳೆ, ಗಾಳಿ ಬರ್ತಾ. ಸೊ 4 ಗಂಟೆಗೆಲ್ಲ ಗುಡುಗಕ್ಕೆ ಸ್ಟಾರ್ಟ್ ಆಯಿತು. ಪುನಃ 4:15ಗೆಲ್ಲ ಮಳೆ ಬಂತು. ಇಲ್ಲಿ ನೋಡ್ರೆ ಮಳೆನೇ ಇಲ್ಲ. ಇಲ್ಲ ಹುಡುಗಿ ಹೋಗ್ತಾಯಿತ್ತಲ್ಲ, ಈ ಹುಡುಗಿಗೆ ಇಡೀ ಏರಿಯಾದಲ್ಲಿರೋ ಎಲ್ಲ ನಾಯಿಗಳ ಪರಿಚಯ. ಈ ಏರಿಯಾದಲ್ಲಿರೋ ಎಲ್ಲ ನಾಯಿಗಳು ರಸ್ ರೋಡು.
ಏನೋ ಊಟ ಗಿಟನ ಏನೋ ಎಲ್ಲ ಅಡುಗೆ ಪಡುಗೆ ಏನೇನೋ ಮಾಡ್ಕೊಂಡು ಒಂದು ಇದಕ್ಕೆ ಹಾಕೊಂಡು ಅದಕ್ಕೆ ಕೇಳಿಸ್ಕೊಡ್ರ ಹುಚ್ಚು ನನ್ನ ಮಕ್ಕಳು ಇಂಥವ್ರು ಎಷ್ಟೊಂದು ಜನ ಕಡೆಯಲ್ಲಿ ಏನೋ ಗಬ್ಬು ವಾಸನೆ ಹೊಡಿತಾಯ್ತಲ್ಲ, ಸುಟ್ಟೋದು ವಾಸನೆ ಹೊಡಿತಾಯಿದೆ ಏನೋ. ಹೌದು, ಏನೋ ಸುಟ್ಟೋದು ವಾಸನೆ ಹೊಡಿತಾಯಿದೆ. ಸುಟ್ಟೋದು ವಾಸನೆ ಅಂದರೆ ಎಲೆಕ್ಟ್ರಿಕ್ ವೈರ್ ಸುಟ್ಟೋದ್ರೆ ಬರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾಯಿದೆ. ಅದೇನು ಅದು ಹಾಡು ಹೇಳ್ಕೊಂಡೋದಲ್ಲ ಬಳಿ ಮಗ, ಅವಾಗಿಂದ ಬರ್ತಾ ಇರೋದು. ಹುಡುಗಿ ಹೇಳಿದ್ನಲ್ಲ, ಹುಡುಗಿ ಇಲ್ಲಿ ಅರಸ್ ರೋಡಲ್ಲಿರೋ ಆಲ್ಮೋಸ್ಟ್ ಎಲ್ಲ ನಾಯಿಗಳಿಗೂ ಕರ್ಕೊಂಡೋಗಿ ಊಟ ಆಗ್ತಿದೆ. ಎಲ್ಲ ನಾಯಿಗಳ ಪರಿಚಯ ಹುಡುಗಿಗೆ. ಅಲ್ಲಿಂದ ಈ ಕಾರ್ನರ್ ಇದೆ, ಸ್ಟ್ಯಾಚ್ಯೂಗೆ ಕಟ್ಟೋಕ್ಕೆ ಇದಾಕಿದಾರಲ್ಲ, ಅಲ್ಲಿ ರೈಮಂಡ್ಸ್ ಕಾಣ್ತಾ ಇದೆಯಲ್ಲ, ವ್ಯಾನ್ ಯಾವುದೋ ಒಂದು ಬ್ರ್ಯಾಂಡ್ ಇದೆ ಅಂಗಡಿ ಇದೆಯಲ್ಲ, ಅಲ್ಲಿಂದ ಹಿಡಿದು ನಾನು ನೋಡಿರೋ ಪ್ರಕಾರ ಅಲ್ಲಿಂದ ಹಿಡಿದು ಅಲ್ಲಿ ಮುಂದ್ಗಡೆ ಇದು ಬರುತ್ತಲ್ಲ, ಇದು ಕಾಲೇಜು ಬರುತ್ತಲ್ಲ, ಇದು ಮಹಾರಾಜಾಸ್ ಕಾಲೇಜು, ಅಲ್ಲಿವರೆಗೂ ಉದ್ದಕ್ಕಿರಲ್ಲ. ಎಲ್ಲ ನಾಯಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಎಲ್ಲನೂ ಕೂಡ ಎಲ್ಲನೂ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ನಾಯಿಗಳಿಗೆ ಬಿಸ್ಕೆಟು ಆಳು ಮುಳು ಏನೇನೋ ಆಗ್ತದೆ. ಹುಡುಗಿ ಹೋಗ್ತಾ ಇದ್ರೆಲ್ಲ ಸುತ್ತ ತುಂಬ್ಕೊ ಓಡ್ತಾವೆಲ್ಲ, ಗುಡು ಅಂತ ಹುಡುಗಿದ್ದು ಓಡ್ತಾ ಇರ್ತಾವೆಲ್ಲ. ನೋಡೋಕೆ ಸೀನ್ ಚೆನ್ನಾಗಿರ್ತದೆ. ಟೋಟಲಿ ಕಿರಿಕ್ ನನ್ನ ಮಗ ಇವ. ಪೀಪಲ್ ಫಾರ್ ಪೀಪಲ್ ತಂಡದವ್ರು ಕೊಟ್ಟಿರೋ ಮಹಾಪ್ರಸಾದ ಇದು. ಹೇಳಿಲ್ವ ಟೋಟಲಿ ಕಿರಿಕ್ತಾರೆ ಭಾಗ ಇವ ಅಂತ. ಇಲ್ಲಿ ಮುಂದೆ ಬಂದು ನಿಂತ್ಕೊಂಡು ಆಪೋಸಿಟ್ ಮುಂದೆ ಬಂದು ನಿಂತ್ಕೊಂಡು ತಿಂತಾ ಇಲ್ಲ. ಅದು ಆ್ಯಕ್ಚುಲಿ ಕ್ಯಾಬ್ರಾ ತೆಗಿಯೋಷ್ಟೊಳಗೆ ಹೊಟ್ಟೋಗ್ಬಿಟ್ಟ. ಅದು ಹೇಳಿಲ್ವ ಹೆವಿ ಕಿರಿಕ್ ನನ್ನ ಮಗ ಅಂತ. ಪಕ್ಕ ಬಂದು ನಿಂತ್ಕೊಂಡು ಸಿಗರೇಟ್ ಆಯ್ತಾವ ನೀವು. ಬೆನ್ನಿಂದ ನಿಂತ್ಕೊಬಿಟ್ಟು ತಗೊಳ್ಳಿ ಟಚ್ ಮಾಡೋದು, ಬೇಕಂತ ಮಾಡಾರ ಅಂತಾರ. ₹10 ಸಿಗರೇಟ್ಸ್ ಆಯ್ತಾನೆ ಬೋರ್ಡ್ ಆಯ್ತು. ಅವನು ಇವನು ಏನೋ ಇದೆಲ್ಲ ಹೋಗ್ತಾನಲ್ಲ ಒತ್ತರಿಸ್ಕೊಂಡು ಹೋಗೋದು. ಅಲ್ಲಿ ಓಲಾ ಗಾಡೀಲಿ ಹೋದ್ನಲ್ಲ, ಅವನು ನಿರಾಶ್ರಿತ ಪರಿಹಾರ ಕೇಂದ್ರದವನು. ಅವನೇ ನನ್ನ ಸಂಜಯ್, ಅವನೇ ನನ್ನ ಇದರಿಂದ ಆಚೆಗೆ ಹಾಕಿದ್ದು. ಅದರಿಂದ ಯಾವುದ್ಯಾವುದು ನಿರಾಶ್ರಿತ ಪರಿಹಾರ ಕೇಂದ್ರದಿಂದ ಆಚೆ ಹಾಕಿದ್ದು. ಅವನು ಒಬ್ಬನೇ ಅಂತಲ್ಲ, ಇಡೀ ಟೀಮ್ ಕೆಲಸ ಮಾಡಿದ್ರು. ಲೀಡರ್ಶಿಪ್ ಇವಂದು. ಅದೇ ಪಟ್ಟು ಬಿಡೋದೇ ಆಚೆ ಓಡಿಸ್ತಾವುದು, ಒತ್ತರಿಸ್ಕೋಗೋದು. ಅವ್ವ AB 8134 ಗಾಡಿ. ಮಾಮೂಲಿ ಮಾಮೂಲಿ ಟ್ಯಾಂಕ್ ಇದೆಯಲ್ಲ, ಇಲ್ಲೋದಾದ್ರೆ ಕಳೆದ 2 ದಿವಸದಿಂದ ಅದು ಕಂಟಿನ್ಯೂಸ್ ಆಗಿ ಬೀಳ್ತಲೇ ಐತೆ ಅಲ್ಲಿಂದ. ಅಲ್ಲಿ ಬರೋ ಟೈಮಲ್ಲಿ ಕರೆಕ್ಟಾಗಿ ಬೀಳ್ತಾ ಇರುತ್ತೆ. 2 ಡೇಸ್ ಇನ್ನಲ್ಲಿ ಬೀಳ್ತಾ ಇದೆ ಇದು. ಇಲ್ಲೇ ಬಾ.
ಕಂಟಿನ್ಯೂಸ್ ಆಗಿದೆ ಅಲ್ಲೇ. ನೆನ್ನೆ ಮೊನ್ನೆ 2 ದಿವಸದಿಂದ ನೀರು ಸುರಿತಾ ಇತ್ತು ಅಲ್ಲಿ ಅಲ್ಲೋಡು. ಝೂಮ್ ಆಗ್ತಿಲ್ಲ ಇದು ಬಡ್ಡಿ ಬಂದು. ಅಲ್ಲೊಂದು ಕಡೆ ಹಂಗೆ ಬೀಳ್ತಾ ಇದೆ ನೀರು, ಆ ಪೈಪಿನ ಮೇಲ್ಗಡೆ ಅಲ್ಲವೇ ಓರ್ಸ್ಕೋಗ್ತಾಯಿದೆ. ನಿದ್ದೆ ಬರೀ 2 ಗಂಟೆ ಟೈಮ್ ಮಾಡಿದ್ದೆ ಮ್ಯಾಕ್ಸಿಮಮ್ ಅಂದರೆ, ಅಂತ ನಿದ್ದೆ ಏನೂ ಬರ್ತಾ ಇರಲಿಲ್ಲ. ಈಗ ಊಟ ಮಾಡಿದೆ ಬ್ರೇಕ್ಫಾಸ್ಟು. ಆಗ್ಬಿಟ್ಟು ಇವತ್ತು ಕೇಸರಿಬಾತ್ ಕೊಟ್ಟಿಲ್ಲ. ಒಡೆಯರ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವತ್ತು ಕೇಸರಿಬಾತ್ ಕೊಟ್ಟಿಲ್ಲ. ಜೊತೆಗೆ ಇದು ಕೊಟ್ಟಿಲ್ಲ, ಅನ್ನನೂ ಸರಿಯಾಗಿ ಬೆಂದಿರಲಿಲ್ಲ, ಅಕ್ಕಕ್ಕಿ ಇತ್ತು. ಒಂದು 3-4 ತುತ್ತು ತಗೋಷ್ಟು ಕೊಟ್ಟಿದ್ರು ಅಷ್ಟೇ. ಮಾಮೂಲಿ ಸಂತೃಪ್ತಿರೋ ಎಷ್ಟು ದಿವಸ ಎಷ್ಟು ಕೊಡ್ತಿದ್ರು ಅಷ್ಟೇ ಕೊಟ್ಟರು. ಆ್ಯಕ್ಚುಲಿ ಕಳೆದ 2 ಬಾರಿ ಜಾಸ್ತಿ ಕೊಟ್ಬಿಟ್ಟಿದ್ರು ಕ್ವಾಂಟಿಟಿ. ಅಷ್ಟಾಗ ಮತ್ತೆ ಅದೇ ಪ್ರಕಾರ ಬಂದರು. ಇನ್ನೊಂದೇನಂದರೆ ಊಟ ಮಾಡಿದ ತಕ್ಷಣ ಹೆವಿ ನಿದ್ದೆ ಹೊಡಿತಾಯಿತ್ತು, ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಯಿತು, ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ತಿನ್ನೋಕ್ಕಿಂತ ಮುಂಚೆ ಚೆನ್ನಾಗೇ ಇದೆ, ತಿಂದಮೇಲೆ ಕಣ್ಣು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು, ನಿದ್ದೆ ಹೆವಿ ಎಳೀತೈತೆ. ಅವತ್ತು ಅಡ್ಕೊಬತ್ತಾವ ಮುಖ ಹಾಕೊಂಡು, ಅದಕ್ಕೆ ಅವತ್ತು ಅಡ್ಕೊಬತ್ತಾರದು. ನಿದ್ದೆ ಹೊಡೆದೆ ನೀನು ತುರು ಆಡ್ಕೋಯ್ತೀಯ ಅಂತ. ಖಾಲಿ ರೋಡ್ಗೆ ಆರೋದು ಉಳಿತ ಬಡಿತು. ಅಲ್ಲಿ ಹೋಗ್ತಾ ಇದ್ದಲ್ಲ ವೈಟ್ ಕಲರ್ ಶರ್ಟು, ಅವ್ರಿಗೂ ಕರೆಕ್ಟಾಗಿ ಇಲ್ಲೇ ಸಿಕ್ಕಿದೆ ಗುರು. ಯಾವುದು ಎಲ್ಲಿ ಏನೇ ಇರೋದು ಇಲ್ಲಿ ಪೂಮಾ ಎಲ್ಲ ಬೋರ್ಡ್ ಎಲ್ಲ ಕರೆಕ್ಟ್ ಅವ್ರ ಬ್ಯಾಗ್ ಪೂಮಾ. ಇಲ್ಲಿ ರೈಮೋಂಡ್ಸ್ ಕಂಪ್ಲೀಟ್ ಮ್ಯಾನ್. ಆ್ಯಕ್ಚುಲಿ ರೈಮೋಂಡ್ಸ್ ಸ್ಟೋರಿ ಏನಂದರೆ, ಇವಾಗ ಅದು ಬ್ರೇಕ್ಫಾಸ್ಟ್ ಕತೆ ನಡೀತಲ್ಲ ಅಲ್ಲಿ ಕೆರ್ ಹಾಸ್ಪಿಟ್ಲ್ ಮುಂಭಾಗ, ಕೇಸರಿಬಾತ್ ಸಿಕ್ಕಲಿಲ್ಲ, ಮತ್ತು ಸಿಕ್ಕಲಿಲ್ಲ ಕೊಡಲೇ ಇಲ್ಲ, ಮತ್ತು ಇನ್ನೊಂದೇನದು ಏನದು ಕೇಸರಿಬಾತ್ ಕೊಡಲಿಲ್ಲ, ಅಕ್ಕಿ ಬೆಂದಿರಲಿಲ್ಲ. ಸೊ ಅದು ಸ್ಟೋರಿ. ಅದಕ್ಕೆ ಆ ಹುಡುಗ ಕಾಣಿಸ್ಕೊಂಡ. ಈಗ ಮತ್ತೆ ಕಾಣಿಸ್ಕೊಳ್ತಿದ್ದೇನೆ. ಬಹುಶಃ ಮಲ್ಲಿಗೆ ಹೋಗ್ಬೇಕು ನಾನು, ಹೆವಿ ತೂಕಡಿಗೆ ಬರ್ತಾಯಿದೆ, ಕಣ್ಣೆಲ್ಲ ಉರಿತಾ ಇದೆ ಸಿಕ್ಕಾಬಿಟ್ಟೆ. ಸೊ ನಿದ್ದೆ ಮಾಡಬೇಕು. ಈಗ ಅಮ್ಮ ಕಸ ಗುಡಿಸಿ ತೋರಿಸ್ತಾ ಇರೋದು ನೋಡಿದ್ರೆ ಇದರಲ್ಲಿ ಎಲ್ಲಿ ಅದ್ರ ಹೆಸರು ಅದು ಪಾರ್ಕಲ್ಲಿ ಮಲ್ಗೋದಕ್ಕೆ ಬಿಡೋದಿಲ್ಲ, ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಕಸ ಗುಡಿಸೋದು ಆಳು ಮುಳು ಮಾಡ್ಬೋದು. ಅಲ್ಲಿ ಹೋಯ್ತಾರೆ ಮಿಂಡ್ರೆ ಗುಡಿಸ್ಕೊಳ್ಳೋವಾಗ ಉಗಿದ್ಬಿಟ್ಟು ಹೋಗ್ತಾರೆ ತುಪ್ಪಕ್ಕಂತ. ಹೌದಾ, ಬದುಕೆಲ್ಲ ಹಾಕಿ ಆಡ್ದು ಅಡ್ಡೆ ಬರೋದು, ಕೈ ಅಡ್ಡಿ ಕಿಡಿತಾನೆ. ಇದಕ್ಕೆ ಹಾಕೋ ಗಾಡಿ, ಈ ಕಡೆಗೆ ಹಾಕೋ ಗಾಡಿ ಅಂತ ಹೇಳ್ಕೊಂಡು ಕೈಲ ಅಡ್ಡಿ ಕಿಡಿತಾನೆ. ಟೈಮಿಂಗ್ ನಾನು ಅಲ್ಲಿಂದಲೇ ಕವರ್ ಮಾಡಬೇಕಿತ್ತು ಇದನ್ನ. ಪ್ರಕಾಶ್ ಬಾಲಂಗೊಚ್ಚಿ ಎಲ್ಲಿಂದ ಗೊತ್ತಾ, ಅಲ್ಲಿ ಬೋರ್ಡ್ ಕಾಣ್ತಾ ಇದೆಯಲ್ಲ ಕುಶಾಲ್ಸ್, ಅಲ್ಲಿಂದನೇ ಹೋಗರು. ಅಲ್ಲಿಂದ ಇದೇ ಮಿಂಡ್ರಗುಡ್ಡ ಆಟ ಆಡ್ತಾವ ನಾವು. KA 16A 5354 ಗಾಡಿ. ನಾನು ಅಲ್ಲಿ ಕುಶಾಲ್ಸ್ ಬೋರ್ಡ್ ಸಿಕ್ತಲ್ಲ, ಕಾಣ್ತಾ ಇದೆಯಲ್ಲ, ಆ ಪಾಯಿಂಟ್ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡು ಮುಂದೆಗೆ ಬಂದ ನಾವು. ಹೋಗಲೇ ಇಲ್ಲ ಮುಂದೆ. ಅಲ್ಲಿ ಯಾರ್ದೋ ಪಕ್ಕದಲ್ಲಿ ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಗಾಡಿ ಅವ್ರು ಚೂರು ಮುಂದಕ್ಕೆ ಬರ್ತಾನೆ. ನಿಲ್ಸೋದಿಲ್ಲ, ಹೋಗೋದಿಲ್ಲ. ಆ ಥರ ನಾನು ಹೋಗೋಬಿಡಲ್ಲ, ತಾನು ಹೋಗೋಲ್ಲ. ಇದೇ ಥರ ಮಿಂಡ್ರಗುಡ್ಡ ಆಟ ಆಡ್ತಾನೆ ಅವನ ಅಷ್ಟೊತ್ತಿಲ್ಲ. ಹೆವಿ ಭಜನೆ ಮಾಡ್ತಾಯಿದ್ದಾರೆ. ಬೆಳಗಾನ ನಿದ್ದೆ ಮಾಡಿಲ್ವಲ್ಲ, ಬೆಳಿಗ್ಗೆ ಮಲಗೋಣ ಅಂದ್ಕೊಂಡೆ, ಇವಾಗ ಹೆವಿ ಭಜನೆ ಮಾಡ್ತಾವ್ರೆ. ನಾನು ನಿಂತಿರೋದೀಗ ಕ್ಲೀನೆಸ್ಟ್ ಸಿಟಿ ಆಫ್ ಅವರ್ ಕಂಟ್ರಿ. ಈ ದೇಶದ
ಮೋಸ್ಟ್ ನಂಬರ್ 1 ಕ್ಲೀನೆಸ್ಟ್ ಸಿಟಿಯಲ್ಲಿ ಇದ್ದೀವಿ. ನಾನಿರೋದು ಕೂಡ ಈಗ KR ಹಾಸ್ಪಿಟ್ಲ್ ಮುಂಭಾಗ. ಇದೇ KR ಹಾಸ್ಪಿಟ್ಲು, ಇದು ಆಯುರ್ವೇದಿಕ್ ಹಾಸ್ಪಿಟ್ಲು. ಅದ್ಭುತ. ಇಲ್ಲಿಂದ ಅಲ್ಲಿವರೆಗೂ ನೀರಿದೆ. ಎಲ್ಲ ಕಡೆ ಇದೆ ಕತೆ, ಕಾಲಿಡೋಕ್ಕಾಗಲ್ಲ ಎಲ್ಲೂ. ನಮ್ಮ ದೇಶದ ಮೋಸ್ಟ್ ಕ್ಲೀನೆಸ್ಟ್ ಸಿಟಿ ಹಿಂಗಿದೆ ಅಂದರೆ ಇನ್ನು ದೇಶದ ಇನ್ನೆಷ್ಟು ಕ್ಲೀನಾಗಿರ್ಬೇಡ. ಮಳೆ ಬಂದು ಇವಾಗೇನು ಮನೆ ಬಂದಿರೋದಲ್ಲ, ತುಂಬ ಹೊತ್ತಾಯಿತು ಮಳೆ ಬಂದು. ಇನ್ನೂ ಸಿಕ್ಕಾಪಟ್ಟೆ ಇತ್ತು ನೀರೆಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಸಿಕ್ಕಾಪಟ್ಟೆ ಇತ್ತು ನೀರು. ಈ ಬ್ಯಾರಿಕೇಡ್ಗಳು ಬಿಸಾಕಿರೋದು, ಫುಟ್ಪಾತ್ಗಳು ಇಷ್ಟು ಚೆಂದ ಕನ್ಸ್ಟ್ರಕ್ಷನ್ ಮಾಡಿರೋದು, ಹೇಳೋರು ಕೇಳೋರು ಯಾರೂ ಇಲ್ಲ. ಮರಗಳ ಪಕ್ಕ ಇದೆಲ್ಲ ಆಗೋ ಸಾಧ್ಯತೆ ಯಾಕೆಂದರೆ ಮರಗಳು ದೊಡ್ಡದಾಗ್ತಾ ಇರುತ್ತೆ. ಬಟ್ ಇದನ್ನೆಲ್ಲ ಸರಿಪಡಿಸ್ಬೋದು. ಸರಿಪಡಿಸೋಕ್ಕಾಗದೇ ಇರೋವಂಥದ್ದು ಏನಲ್ಲ. ಫುಟ್ಪಾತ್ಗಳೇ ಇಷ್ಟು ಚೆಂದ ಇದೆ ಅಂದರೆ ಲೆಕ್ಕ ಹಾಕಿ. ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಸರಿಯಾಗಿ ಯುಟಿಲೈಸ್ ಮಾಡಲ್ಲ. ಯಾರ್ದೋ ಬರ್ತದೆ ಜನಗಳ ಹೆಸರಲ್ಲಿ ಟ್ಯಾಕ್ಸ್ ಅಂದ್ಕೊಂಡು ತಿಳ್ತಾರೆ. ಅದನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಹೆಂಗೆ ಬೇಕು ಹಂಗೆಲ್ಲ ಯುಟಿಲೈಸ್ ಮಾಡೋದಷ್ಟೇ. ಇದು ಸೇಮ್ ಆ್ಯಕ್ಚುಲಿ ಇದೆ. ಹಿಡನ್ ಕ್ಯಾಮ್ರಾ ಇದು, ಎಷ್ಟು ಮಟ್ಟಿಗೆ ಫ್ರೇಮಿಂಗ್ ಇದೆಯೋ ಗೊತ್ತಿಲ್ಲ. KR ಹಾಸ್ಪಿಟ್ಲ್ ಮುಂಭಾಗ ನಾನು ಕವರ್ ಮಾಡ್ತಾ ಇರೋದು. ಎಲ್ಲೋ ಜನ ಇಲ್ಲದಿರೋ ಪ್ರದೇಶದಲ್ಲೆಲ್ಲ, ರಿಮೋಟ್ ಏರಿಯಾದಲ್ಲಿಲ್ಲ ನಾನು. KR ಹಾಸ್ಪಿಟ್ಲ್ ಮುಂಭಾಗ ಇರೋದು. ಆ ಕಡೆ ನೀರು ನಿಂತಿತ್ತಲ್ಲ, ಅದೇ ಏರಿಯಾದಲ್ಲಿ ಇದೆ. ಇಲ್ಲಿ ಜನಗಳು ಬರ್ತಾರೆ. ಇದು ಸಿಗ್ನಲ್ ಅಲ್ಲಿ ನೋಡಬೇಕು, ಅದ್ಭುತ. ಆರ್ಡರ್ ಮಾಡೋದಿಲ್ಲ, ಕ್ಯಾಶ್ ಮಾಡಬೇಕಂದ್ರೆ ಏನು ಟಿ ವಿ ಹೆಂಗಿಟ್ಕೊಳ್ತಾವೆ ನಾವಯ್ಯ. ಟಿ ವಿ ಕಾರ್ ಯೂಟರ್ನ್ ಇಲ್ಲೇ ಆಗ್ತಾ ಇರೋದು. K11N 4243 ಗಾಡಿ. ಕಾರ್ ಕೂಡ ಇಲ್ಲೇ ಯೂಟರ್ನ್ ಹಾಕಬೇಕು. ನಿಜ ಹೇಳ್ಬೇಕಂದ್ರೆ ಇಲ್ಲೇ ಇದಕ್ಕಿದ್ದಂಗೆ ಕಡಿಮೆ ಇದೆ ಟ್ರಾಫಿಕ್. ಮಳೆ ಬಿದ್ದಿದೆ, ಈಗ ತಾನೇ ಮಳೆ ಬಿದ್ದಿದೆಯಲ್ಲ, ಜನಗಳಿನ್ನೂ ಬೀದಿಗೆ ಬಂದಿಲ್ಲ. ಇಲ್ಲಾದ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ಜಾಗದಲ್ಲಿ. ನೋಡಿ, 2 ಕಾರ್ ಇಲ್ಲೇ ಯೂಟರ್ನ್ ಆಗ್ತಾ ಇರೋದು. A09 MG 4061. ರಾಕ್ಬೆಲ್ ಹೋಗ್ತಿರೋದವ. JG 1312 ಹಿಡಿತಾವ್ರ ಅಂತ ಹೇಳ್ತಾನವ. ಎಷ್ಟು ಗಾಡಿಗಳು ಯೂಟರ್ನ್ ಆಗ್ತಾವ್ರು ಇಲ್ಲಿ. ಸ್ಪೀಡ್ ನೋಡ್ಬೋದು, AA9805. ಮಳೆ ಇರೋದ್ರಿಂದ ಕಡಿಮೆ ವೆಹಿಕಲ್ಸ್ ಇದೆ. ಇದರ ಇನ್ನೂ ಜಾಸ್ತಿ ಇರುತ್ತೆ ಟ್ರಾಫಿಕ್ ಇಲ್ಲಿ. ಎಲ್ಲರೂ ಇಲ್ಲಿ ಯೂಟರ್ನ್ ಆಗ್ತಾರೆ. ಅಲ್ಲಿ ಹೋಗೋದೇ ಇಲ್ಲ. 90% ವೆಹಿಕಲ್ ಇಲ್ಲೇ ಯೂಟರ್ನ್ ಆಗ್ತದೆ. ಇಲ್ಲೂ ಅದೇ ನೀರು ನಿಂತದೆ, ಉದ್ದಕ್ಕೂ ನೀರು ನಿಂತಿದೆ.
ನೀರು ನಿಂತಿರೋದು. ಇದು ಬಾತ್ ಮತ್ತೆ ಮಸಾಲ ಕೊಡ್ತಾರೆ ಹೋಗಿಲ್ಲ. KS 02 JL ಯಾವುದೋ ಗಾಡಿ ನಂಬರ್ ನೋಡಲಿಲ್ಲ. ಪೊಲೀಸ್ ಆ್ಯಕ್ಚುಲಿ ಅವರಿಬ್ಬರು. ಆ್ಯಕ್ಚುಲಿ V8383 ಒಂದು ರೆಡ್ ಕಲರ್ದು ಸರ್ಕಲಲ್ಲಿ ಪಾಸ್ ಆಯಿತು. ಓನ್ ಆ್ಯಕ್ಟಿವ್ ಇರಬೇಕು ಅಂದ್ಕೊಳ್ತೀನಿ. ಸಿಟಿ ಬಸ್ದು ಸ್ಟಾಫ್ ಅವನು. ಈ ಕಡೆ ಗೌರ್ಮೆಂಟ್ ಬಸ್ಗಳು ಪಾಸ್ ಆಗುತ್ತಲ್ಲ, ಈ ರೋಡಿಂದ ಬಂದ. ಈ ಜೀಬ್ರಾ ಕ್ರಾಸ್ ಮೇಲೆ ಪಾಸ್ ಆಗ್ತಿದ್ದ. ಅವನು ಯಾವ ಕಡೆಗೂ ಹೋಗ್ತಿಲ್ಲ. ಯೂ ಟರ್ನ್ ಹಾಕ್ಕೊಂಡು ಅರಸ್ ರೋಡ್ಗೂ ಹೋಗ್ತಿಲ್ಲ. ಈ ಕಡೆ ಸೈಡ್ ಸಬರ್ ಬಸ್ ಸ್ಟ್ಯಾಂಡ್ ಹೋಗುತ್ತಲ್ಲ, ಆ ಕಡೆಗೂ ಹೋಗ್ತಿಲ್ಲ. ಎಲ್ಲೂ ಹೋಗ್ತಾಯಿಲ್ಲ. ಸುಮ್ಮನೆ ನನ್ನ ಕಡೆಗೆ ಟಾರ್ಗೆಟ್ ಮಾಡ್ಕೊಂಡು ಆಕಿ ಕಡೆ ಎಲ್ಲ ಹುಡ್ಕಾಡೋನಂಗೆ ಯಾವ ರೋಡ್ಗೆ ಹೋಗ್ಬೇಕಂತ ಹುಡ್ಕಾಡೋ. ಇನ್ನು ಯಾವನ ನಿಂತಿದ್ದವನು ಪಾಸ್ ಆಗ್ಬಿಟ್ಟ. ಪ್ರಸಂತ ಗಾಡಿ ಇದೆ ಅದು ಆ ಕಡೆ ಇರಲಿ. ಸದ್ಯಕ್ಕೆ ಅವನ ಹತ್ರಕ್ಕೆ ಹೋಗೇ ಇಲ್ಲ. ಅವನೇನಂದರೆ ಏನೋ ಟೌನ್ದು ಟಾಂಗಾ ಗಾಡಿ ಕೂಡ ಪಾಸ್ ಆಯಿತು. ಆ್ಯಕ್ಚುಲಿ ಅದು ವೀಡಿಯೋ ಕವರ್ ಮಾಡಬೇಕಾಗಿತ್ತು. ಕಡಿಮೆ ಆಗೋದು ಮೊಬೈಲಲ್ಲಿ ಇಂಟರ್ನೆಟ್ ಇತ್ತಲ್ಲ, ಹೀಗಾಗಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಾಯಿತ್ತು. ಸಡನ್ನಾಗಿ ಆನ್ ಆಗಲಿಲ್ಲ. ಅದು ಒಳ್ಳೆ ವಿಷಲ್ ಮಿಸ್ ಆಗೋಯ್ತು. ಅದು ಎಷ್ಟು ಚೆನ್ನಾಗಿ ಜಿಬ್ರಾ ಕ್ರಾಸ್ ಮೇಲೆ ನಿಂತ್ಕೊಂಡು ಯಾವ ಕಡೆಗೂ ಹೋಗ್ತಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಪರದಾಡ್ತಾವನೆ ಹೋಗೋನಂಗೆ. ನನಗೂ ಹೋಗೋಗ್ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಟಾಂಗಾ ಗಾಡಿ ಸ್ವಿಂಕ್ ಅಂತ ಮೈ ಮೇಲೆ ಬರ್ತಾ ಇತ್ತು ಟಾಂಗಾ ಗಾಡಿ. ಎಂಥ ಅದ್ಭುತವಾದ ವಿಷಲ್ ಗೊತ್ತಾಗೋದು. ಅಯ್ಯೋ ನೋಡಿದರೆ ನಿಜವಾಗಿ ಎದ್ಕೊಂಬಿಡೋರಿ ನೀವು. ಮೈ ಮೇಲೆ ಬರ್ತಾ ಇತ್ತದು ಟಾಂಗಾ ಗಾಡಿ. ಈ ನನ್ನ ಮಗ ಮುಂದಕ್ಕೆ ಹೋಗ್ತಾಯಿಲ್ಲ, ಹಿಂದಕ್ಕೆ ಹೋಗ್ತಾಯಿಲ್ಲ, ಲಾಕ್ ಮಾಡ್ಕೊಬಿಟ್ಟವನಲ್ಲಿ. ಗಾಡಿ ನಂಬರ್ ಹೇಳಿದೆ ಅಂದ್ಕೊಳ್ತೀನಿ. ಹೇಳಿರ್ಬೇಕು ಅಂದ್ಕೊಳ್ತೀನಿ. ಹೇಳಿದೆ, ಗಾಡಿ ನಂಬರ್ ಹೇಳಿದ್ದೀನಿ. ಅಲ್ಲಿ ಯೂರಿನ್ ಮಾಡ್ತಾಯಿದ್ದಾನೆ ಒಬ್ಬ. ನೋಡೋದ ಬಹುಶಃ ಹೋಗಲ್ಲ ಅವನು. ಮಂಜುನಾಥ್ ಹೊಟ್ಟೋಗ್ಬಿಡ್ತಾನೆ. ಇವನು ಬೇಕಂತಾನೆ ನಿಂತ ಇದ್ದಾನೆ. ಹೋಗಲ್ಲ, ಮರದಿಂದ ಹೋಗ್ಬಿಟ್ಟು ಚಿಕ್ಕ ಬರೋದು. ಅದೆಲ್ಲ ಅಡುಗೆ ಬಟ್ಟ ಇರ್ಬೇಕು ಅವನು. ಮತ್ತು ನಾಕೆ ಹೇಳಿದೆ, ಅಡುಗೆ ಬಟ್ಟೆ ಅಲ್ಲ, ಪೂಜಾರಿ ಇರಬೇಕು. ಪೂಜಾರಿ ಬೇರೆ ಹೋಟೆಲ್ ಅಲ್ಲಿ ಹೋಮ ಗೀಮ ನಡೀತೈತೆ ದೇವಸ್ಥಾನದಲ್ಲಿ. ಈಗ ಆಲ್ರೆಡಿ ಒಬ್ಬ ಬಂದು ಇಲ್ಲಿ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ಬಿಟ್ಟದ. ಈಗ ಎರಡನೇವನು ಆ ಕಡೆ ಟಾಯ್ಲೆಟ್ ಮಾಡ್ತಾಯಿರೋದು. ಈ ಕಡೆ ತಿರ್ಕೊಂಡು ಟಾಯ್ಲೆಟ್ ಮಾಡ್ತಾರೆ ದೇವಸ್ಥಾನದವರು. ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಟಾಯ್ಲೆಟ್ ಮಾಡ್ತಾರೆ ಸೊಳ್ಳೆ ಮಕ್ಕಳು. ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಇಬ್ಬನಿ ಅಲ್ಲ, ಹೊಗೆ. ಇದು ಕಾಣ್ತಾ ಇದೆಯಲ್ಲ, ಇದೆಲ್ಲ ಇಬ್ಬನಿ ಅಲ್ಲ, ಹೊಗೆ. ದೇವಸ್ಥಾನದಲ್ಲಿ ಏನೋ ಹೋಮ ಗೀಮ ನಡೀತಾ ಇದೆ ಜೋರಾಗಿ. ದೇವಸ್ಥಾನದಲ್ಲಿ ಹೋಮ ನಡೀತಾ ಇದೆ ಆ್ಯಕ್ಚುಲಿ. ಇಲ್ಲಿ ವರ್ಕೌಟ್ ಏರಿಯಾದಲ್ಲಿ ಲೈಟ್ ಹತ್ರ ಎಲ್ಲ ಇದೆಯಲ್ಲ, ಇದೆಲ್ಲ ಇಬ್ಬನಿ ಅಲ್ಲ ಹೊಗೆ. ಇಲ್ಲೂ ಇದೆ. ಪೂರ್ತಿ ಪಾರ್ಕ್ ಎಲ್ಲ ತುಂಬಿಕೊಂಡಿದೆ. ಈ ಕಡೆ ಸ್ವಲ್ಪ ಕಡಿಮೆ ಇದೆ, ಬೇಕಾದ್ರೆ ಚೆಕ್ ಮಾಡಿ. ಈ ಕಡೆ ಕಡಿಮೆ ಇದೆ. ಕಮಿಷನರ್ ಆಫೀಸ್ ಅಂದರೆ ನನ್ನ ಹಿಂಭಾಗ. ಕಮಿಷನರ್ ಆಫೀಸ್ ಹತ್ರ ಸ್ವಲ್ಪ ಕಡಿಮೆ ಇದೆ. ಇಲ್ಲೂ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಮುಂದ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಇದೆ. ಇದೆಲ್ಲ ಅದೇ ದುರ್ಗಾ ಪರಮೇಶ್ವರ ಏನೋ ಹೋಮ ಮಾಡ್ತಾಯಿದ್ದಾರೆ ಮಧ್ಯಾಹ್ನದಿಂದ. ಬೆಳಿಗ್ಗೆಯಿಂದನೂ ವರ್ಕ್ ಬೇರೆ ನಡೀತಾ ಇದೆ. ಏನೋ ಬೆಳಗಾನ ಬೊಂಬೆ ಬಜಾಯಿಸಂಗೆ ಕಾಣ್ತಾ ಇದ್ದಾರೆ ಅವರು. ವಾತಾವರಣ ನೋಡಿದ್ರೆ ನೋಡೋಣ, ಏನಾರು ಮಾಡ್ಕೊಳ್ಳಿ. ನಾನು ಬೇರೆ ಕಿವಿಗೆ ಇಯರ್ಬಡ್ಸ್ ತೊಗೊಬರಲಿಲ್ಲ, ಮರ್ತ್ಕೊಬಂಬಿಟ್ಟೆ. ರಾಜಶೇಖರ ಅಂಗಡಿಲಿ ಎತ್ಕೊಳ್ಳೋದು ಅಂದ್ಕೊಂಡೆ, ಮರ್ತ್ಕೊಂಬಿಟ್ಟೆ.
ಅಂದರೆ ಅವ್ನ ಅಂಗಡಿಲಲ್ಲ ಅಲ್ಲಿ ನಾನು ಬ್ಯಾಗ್ ಇಟ್ಟಿದ್ನೆಲ್ಲ ಅಲ್ಲಿ ಎತ್ಕೊಳ್ಳೋದ ಅಂತ ಅಂದ್ಕೊಂಡೆ. ಗೊತ್ತಾಯ್ತು.